ನಮಸ್ಕಾರ. ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಸುಮಲತಾ ಅವರು ಬಿಜೆಪಿ ಸೇರಲಿಕ್ಕೆ ಕಾರಣವಾದಂಥ ಅಂಶಗಳು ಯಾವ್ಯಾವು, ಯಾಕೆ ತಮ್ಮ ಕ್ಷೇತ್ರವನ್ನು ಅವರು ಬಿಟ್ಟುಕೊಟ್ರು, ಯಾವ ಸ್ಥಿತಿ ಅವರಿಗೆ ಎದುರಾಗಿತ್ತು, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಸುಮಲತಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಸುಮಲತಾ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಭಾಳ ಆಶ್ಚರ್ಯ ಅಂತ ಅನ್ಸುತ್ತೆ. ಏನು ಅಂತಂದರೆ ಅಧಿಕೃತವಾಗಿ ನೀವು ಬಿಜೆಪಿ ಸೇರ್ಪಡೆಗೊಂಡಿದ್ದೀರಿ, ಏನಂತೀರಿ ಮೇಡಮ್? ಎಸ್, ಇದು ಒಂದು ರೀತಿ ಕೇಳಿದ್ರೆ ಇದೊಂದು ನ್ಯಾಚುರಲ್ ಪ್ರೋಗ್ರೆಷನ್ ಆಗಿತ್ತು ಅಂತಾನೆ ಅನಿಸುತ್ತೆ ನನಗೇನೆ ಇವಾಗ. ಬಿಕಾಸ್ ಬಿಗಿನಿಂಗಿಂದ ಈಗ ನನ್ನ ಚುನಾವಣೆಯಲ್ಲಿ ನೋಡಿದ್ರೆ ನೀವು ಬಿ ಜೆ ಪಿ ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟ ಪಾರ್ಟಿ. ಅಷ್ಟೇ ಅಲ್ಲ, ಮೋದಿಜಿ ಸ್ವತಃ ಮೈಸೂರಿಗೆ ಬಂದಾಗ ನನ್ನ ಪರವಾಗಿ ಪ್ರಚಾರ ಮಾಡಿದ್ರು, ಅಂಬರೀಷ್ ಅವರ ಪ್ರಸ್ತಾಪವನ್ನು ಮಾಡಿದ್ರು. ಅಲ್ಲಿಂದ ಒಂದು ಆ ಈಕ್ವೇಷನ್ ನಮ್ಮಲ್ಲಿ ಏನಿತ್ತು, ತುಂಬಾ ಒಂದು ಒಳ್ಳೆಯ ಈಕ್ವೇಷನ್ ಇತ್ತು, ತುಂಬ ಗೌರವ, ಪರಸ್ಪರ ಗೌರವ ಇತ್ತು. ಪ್ಲಸ್ ಸಪೋರ್ಟಿವ್ ಆಗಿ ಇದ್ದರು ನನ್ನ ಕೆಲಸಗಳಿಗೆ. ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿದ್ದುಕೊಂಡು ಕ್ಷೇತ್ರಕ್ಕೆ ಏನಾದರೂ ನಾವು ಮಾಡಬೇಕು ಅಂದರೆ ಅದು ಸುಲಭವಾದ ವಿಷಯ ಅಲ್ಲ. MP ಅನ್ನೋ ಒಂದು ಹೆಸರು, ಆ ಟೈಟಲ್ ಬಿಟ್ಟರೆ ನಮಗೆ ಸಿಗುವಂಥ ಫೆಸಿಲಿಟೀಸ್ ತುಂಬಾ ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ. ಸೊ ಅಷ್ಟರಲ್ಲಿ ನನಗೆ ಅಷ್ಟೂ ಸಪೋರ್ಟ್ ಕೊಟ್ಟಿದ್ದಾರೆ ಅಂದಮೇಲೆ ಫಾರ್ ಮೀ ಇದು ಒಂದು ಸಹಜವಾದ ಒಂದು ಆಯ್ಕೆ ಅಂತ ನನಗನ್ಸುತ್ತೆ. ನೀವು ಈ ಮೊದಲು ಪಕ್ಷೇತರ ವಾರಿಣಿ, ಈಗ ಕಮಲದ ಹಾರಿಣಿ. ಹೆಂಗೆ ಪರವಾಗಿಲ್ಲ, ಮತ್ತೆ ನನಗೆ ಹೊಸ ರಾಜಕೀಯ ಬದುಕು ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆಯಾ ಈ ಮುಖಾಂತರ? BJP ಆ ಸೀಟ್ನ ಉಳಿಸ್ಕೋಬೇಕು. ಇದರಲ್ಲಿ ಎರಡು ಕಾರಣ ಇದೆ. ಒಂದು, ಅಲ್ಲಿ ಪಕ್ಷವನ್ನು ನಾವು ಸಂಘಟನೆ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಈ ಮೂಲಕ. ಯಾಕಂದರೆ ನಿಮ್ಗೆ ಗೊತ್ತಿರೋ ವಿಷಯ, ಅದು BJP ಸ್ಟ್ರಾಂಗ್ ಬೇಸ್ ಇಲ್ಲ ಮಂಡ್ಯದಲ್ಲಿ ಈವರೆಗೂ. ಸೊ ಅದನ್ನು ಮಾಡಬೇಕು. BJPಯ ಮೊದಲನೇ ಒಬ್ಬ ಸಂಸದೆ ನಾನು ಆಗಬೇಕು ಮಂಡ್ಯದಿಂದ ಅನ್ನೋಂಥ ಒಂದು ಇದಿತ್ತು. ಎರಡನೇದು, ಐ ಫೀಲ್ ಮೋದಿ ಅವರ ಕೊಡುಗೆ, ಮೋದಿ ನಮ್ಮ ದೇಶಕ್ಕೆ ಅವರು ಮಾಡ್ತಿರೋವಂಥ ಒಂದು ಸೇವೆನ ಒಂದು ನಿಸ್ವಾರ್ಥ ಸೇವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಹಗಲಿರುಳು ಅವ್ರು ಶ್ರಮ ಪಡ್ತಾರೆ. ಅವರು ಬೇರೆ ಯಾವುದೇ ಒಂದು ಕಳಂಕರಹಿತ, ಭ್ರಷ್ಟಾಚಾರ ರಹಿತ, ಅವ್ರ ಬಗ್ಗೆ ಏನೂ ನಮಗೆ ಒಂದು ಪಾಯಿಂಟ್ ಔಟ್ ಮಾಡಿ ಹೇಳೋವಂಥದ್ದು ಏನೂ ಇಲ್ಲ. ಅವರು ನಿಸ್ವಾರ್ಥ ಸೇವೆ ಅಂತಲೇ ಹೇಳಬೇಕು. ಇಲ್ಲಿ ಬರುವಂಥ ಪ್ರಶ್ನೆ ಏನು ಅಂತಂದರೆ, ಸ್ವಾಭಿಮಾನದ ಹೆಸರಲ್ಲಿ ತಾವು ಮತ ಕೇಳಿದ್ರಿ. ಆ ಸ್ವಾಭಿಮಾನದ ವಾರಂಟಿ ಕೇವಲ 5 ವರ್ಷ ಮಾತ್ರ ಮೇಡಮ್. ಯಾಕೆ ನೀವು ಬಿಟ್ಟು ಕೊಡಬೇಕಾಗಿತ್ತು, ಯಾಕೆ ಬಿಟ್ಟು ಬರಬೇಕಾಗಿತ್ತು? ನೋಡಿ, ಈಗ ರಾಜಕಾರಣದ ಒಂದು ಬದಲಾದ ಸನ್ನಿವೇಶ ಅಲ್ಲಿ ಏನು ಅಂತ ನಮ್ಮೆಲ್ರಿಗೂ ಗೊತ್ತಿದೆ ಒಂದು. ಆಮೇಲೆ ಪ್ರತಿ ಸಲ ನಾನೇನು ಲಾಸ್ಟ್ ಟೈಮ್ ನಾನು ಜನ ಹಂಗೆ ಕೇಳಿದ್ರು, ನಾನು ಆಲ್ರೆಡಿ ಪ್ರೂವ್ ಮಾಡಿದ್ದೀನಿ, ನಾನು ನಿಮ್ಮ ಪರವಾಗಿದ್ದೀನಿ, ನನಗೇನಾದರೂ ಪರವಾಗಿಲ್ಲ, ನಾನು ನಿಂತು ಸೋತ್ರೂ ಪರವಾಗಿಲ್ಲ, ಐ ಹ್ಯಾವ್ ಪ್ರೂವ್ಡ್ ಮೈ ಲಾಯಲ್ಟಿ. ನಾನು ನಿಮ್ಮ ಜಿಲ್ಲೆ ಸೊಸೆನೆ, ನಾನು ಅಂಬರೀಷ್ ಪತ್ನಿ ಅನ್ನೋಕ್ಕೆ ನನ್ನ ಅರ್ಹತೆ ನಾನು ಏನು ಅಂತ ನಾನು ಪ್ರೂವ್ ಮಾಡಿದ್ದೀನಿ ಆಗಲೇ. ಅದನ್ನು ಪದೇ ಪದೇ ಪ್ರೂವ್ ಮಾಡುವಂಥ ವಿಷಯ ಅಲ್ಲ ಅದು ಚುನಾವಣೆಯ ಮೂಲಕ ಪ್ರೂವ್ ಮಾಡಬೇಕು ಅಂತ ಏನಿಲ್ಲ. ಐ ಹ್ಯಾವ್ ಡನ್ ಮೈ ಬೆಸ್ಟ್ ಈ 5 ವರ್ಷಗಳಲ್ಲಿ. ಪಕ್ಷೇತರ ಸಂಸದೆಯಾಗಿದ್ದುಕೊಂಡು ನನ್ನ ಕೈಲಾದಷ್ಟು ಅಥವಾ ನನ್ನ ಶಕ್ತಿಗೆ ಮೀರಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಕಂಟ್ರಿಬ್ಯೂಷನ್ ಇದೆ ಮಂಡ್ಯದಲ್ಲಿ. ಬಟ್ ಅದನ್ನು ಹೊರತುಪಡಿಸಿ ನನಗೆ ಇನ್ನೂ ಜವಾಬ್ದಾರಿ ಇದೆ. ನನ್ನ ಪರವಾಗಿ ಎಲ್ಲ ರಿಸ್ಕ್ ತಗೊಂಡು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ನನ್ನ ಪರವಾಗಿ ನಿಂತು, ಇಲ್ಲ ನಿಮ್ಮನ್ನು ಗೆಲ್ಲಿಸೋದೇ ನಮ್ಮ ಉದ್ದೇಶ ಅಂತ ಬಂದುಬಿಟ್ಟಿದ್ದಾರೆ ಒಂದಷ್ಟು ಜನ ಪಾರ್ಟಿ ಬಿಟ್ಟು. ಅವರೆಲ್ಲ ಎಲ್ಲಿಗೆ ಹೋಗಬೇಕು? ನಾನು ಬರೀ ಇಂಡಿಪೆಂಡೆಂಟ್ ಆಗಿದ್ದರೆ ಅವರ ಭವಿಷ್ಯ ಏನು? ಈಗ ನೋಡಿ, ನೀವು ಇಂಡಿಪೆಂಡೆಂಟ್ MP ಆಗಿದ್ರಿ. ನೀವು ನಿಮಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ರಿ. ಯಾರ ವಿರುದ್ಧನಾದರೂ ದನಿ ಎತ್ತಬೇಕಾ ದನಿ ಎತ್ತಾ ಇದ್ರಿ, ಹೋರಾಟ ಮಾಡಬೇಕಾ ಮಾಡ್ತಾ ಇದ್ರಿ, ಸಂಸತ್ತಲ್ಲಿ ಏನಾದರೂ ಮಾತಾಡ್ಬೇಕಾ ಮಾತಾಡ್ತಾ ಇದ್ರಿ ನೀವು. ಸೊ ಇಂಡಿಪೆಂಡೆಂಟ್ ಆಗಿದ್ದಂಥವ್ರು ಈಗ BJP ಸೇರಿ ಡಿಪೆಂಡೆಂಟ್ ಆಗಿಬಿಟ್ರಿ. ಈಗ ಯಾಕಂತ ಸ್ಥಿತಿ ತಂದ್ಕೊಂಡ್ರಿ ಅಂತ? ಈಗ ನಾನು ಇಂಡಿಪೆಂಡೆಂಟ್ ಅಂತ ಇದ್ರೂ ಈ 5 ವರ್ಷಗಳಲ್ಲಿ ನನ್ನ ಸಪೋರ್ಟ್ ಇನ್ ಪಾರ್ಲಿಮೆಂಟ್ ನೀವು ನೋಡೋದಾದರೆ, ವೆದರ್ ಅವರ ಪಾಲಿಸೀಸ್ ಇರ್ಬೋದು, ಅವ್ರು ತಂದಂಥ ಒಂದು ಮಸೂದೆಗಳೇನಿರ್ಬೋದು, ಅಥವಾ ಲಾಸ್ ಬಿಲ್ಸು ಏನೇ ಪಾಸ್ ಮಾಡಿ, ವೋಟಿಂಗ್ ಇರ್ಬೋದು, ಈಗ ಪ್ರೆಸಿಡೆಂಟ್ ಎಲೆಕ್ಷನ್, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್, ಪ್ರತಿಯೊಂದರಲ್ಲೂ ನಾನು BJPಗೇ ಸಪೋರ್ಟ್ ಕೊಟ್ಟಿದ್ದೀನಿ. ಈಗ ಏನಕ್ಕೆ, ಈಗ ನೀವು ಲಾಸ್ಟ್ ಕ್ವೆಶ್ಚನ್ ಒಂದು ಕೇಳಿದ್ರಿ, ಸ್ವಾಭಿಮಾನ ಇಟ್ಕೊಂಡು. ಐ ವುಡ್ ಲೈಕ್ ಟು ಕ್ಲಾರಿಫೈ. ಎಲ್ಲರೂ ಈಗ ಎಲ್ಲ ಕಡೆನೂ ಈ ಒಂದು ಪದ ಓಡಾಡ್ತಿದೆ. ಈಗ ಸ್ವಾಭಿಮಾನ ಇಲ್ವಾ, ಹಾಗಾದರೆ ಆವಾಗ ಸ್ವಾಭಿಮಾನ ಇತ್ತು, ಈಗ ಸ್ವಾಭಿಮಾನ ಇಲ್ವಾ ಅನ್ನೋದು. ಸ್ವಾಭಿಮಾನ, ನಾನು ಒಂದು ಪಕ್ಷಕ್ಕೆ ಸೇರಿಕೊಂಡ್ರೆ ಸ್ವಾಭಿಮಾನ ಇರಲ್ಲ ಅಂತ ಏನಕ್ಕೆ ಅನ್ಕೋಬೇಕು?
ಐ ಹ್ಯಾವ್ ಮೈ ಸೆಲ್ಫ್ ರೆಸ್ಪೆಕ್ಟ್. ನನ್ನ ಸ್ವಾಭಿಮಾನ ನನಗಿದ್ದೇ ಇದೆ. ನಾನೇನು ಸ್ವಾಭಿಮಾನವನ್ನು ಬಿಟ್ಟು ಏನೋ ಸರೆಂಡರ್ ಆಗಿ ಬರ್ತಾ ಇಲ್ಲ. ಪಕ್ಷ ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿಗಳು ಖುದ್ದಾಗಿ ನಮ್ಮ ಪಕ್ಷಕ್ಕೆ ನೀವು ಬೇಕು, ನೀವು ಯಾವುದೇ ದುಡುಕು ನಿರ್ಧಾರ ಹೇಸ್ಟಿ ಡೆಸಿಷನ್ಸ್ ತಗೋಬೇಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಅದರ ಅರ್ಥ ಏನು? ದೇ ಆರ್ ಗಿವಿಂಗ್ ಮೀ ದಟ್ ಮಚ್ ರೆಸ್ಪೆಕ್ಟ್. ನನ್ನ ಬಗ್ಗೆ ಅಷ್ಟು ಗೌರವ ಇದೆ, ನಿಮ್ಮಂಥ ಲೀಡರ್ಸು ನಮ್ಮ ಪಾರ್ಟಿಗೆ ಅಗತ್ಯ ಇದೆ ಅಂತ ಹೇಳಿ ಅವರೇ ಅಲ್ಲಿಗೆ ನನ್ನ ಡೆಸಿಷನ್ಗೆ ಒಂದು ಕಾರಣಕರ್ತರಾಗಿದ್ದಾರೆ. 53 ವರ್ಷಗಳ ನಂತರ ಒಬ್ರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬರೋದು, ಅದು ಒಬ್ಬ ಮಹಿಳೆ ಗೆದ್ದು ಬರೋದು ಸಾಮಾನ್ಯ ಆಗಿತ್ತ? ಸಾಧ್ಯನೇ ಇಲ್ಲ. ಸೊ ಅಂಥದ್ರಲ್ಲಿ ನಿಮ್ಮ ಹೋರಾಟ ಇದೆ, ಅದರ ಹಿಂದೆ ನಿಮ್ಮ ಶ್ರಮ ಇದೆ, ಜೊತೆಗೆ ಅಪಾರವಾದಂಥ ಬೆಂಬಲ ಇದೆ. ಸೊ ಅದನ್ನೆಲ್ಲ ಬಿಟ್ಟು ಬೇಡ ನಾನು ಅಂತ ನೀವು ಹೊರಗಡೆ ಬಂದ್ರಲ್ಲ, ಸೊ ಅಲ್ಲಿ ಪ್ರಶ್ನೆಗಳಿವೆ ಅಂಥೇಳಿ ಅಂತ. ಬಹುಶಃ ಏನು ಅಂದರೆ ಅಲ್ಲಿ ಇದ್ದು ಸಾಧಿಸೋಕ್ಕಿಂತ ಹೊರಗಡೆ ಬಂದು ಏನಾದರೂ ಸಾಧಿಸೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ. ಅಲ್ಲ, ಅಲ್ಲಿ ಇದ್ದು ಬರೀ ನಾನು ಮೊನ್ನೆ ಭಾಷಣದಲ್ಲೂ ನೀವು ಗಮನಿಸಿರ್ಬೋದು ಅಂದ್ಕೊಂಡಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಎಕ್ಸಿಟ್ ಆಗ್ತಿರೋದು ಬರೀ ಈ ಎಲೆಕ್ಷನಿಂದ ಅಂತ. ಐ ವಿಲ್ ಸ್ಟಿಲ್ ಬಿ ಆ್ಯಕ್ಟಿವ್ ಮಂಡ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋಕ್ಕೆ ಈ ಒಂದು ಟೈಮ್ನ ಒಳ್ಳೆ ಅವಕಾಶ ಅಂತ ಅಂದ್ಕೊಂಡು ನಾನು ತಗೊತೀನಿ. ಪಕ್ಷನ ಸ್ಟ್ರೆಂಥನ್ ಮಾಡೋಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ಐ ಹ್ಯಾವ್ ಆಲ್ರೆಡಿ ಕಾಲ್ಡ್ ಫಾರ್ ಮೀಟಿಂಗ್ ಈ ಬರೋ ದಿನಗಳಲ್ಲಿ ಅಲ್ಲಿ ಮಂಡ್ಯ BJP ಆಫೀಸಲ್ಲಿ ಕರೆದು ಹೆಂಗೆ ಪ್ಲ್ಯಾನ್ ಮಾಡೋದು. ಫ್ರಮ್ ದಿಸ್ ಎಲೆಕ್ಷನ್ ಇಟ್ ಸೆಲ್ಫ್ ವಿ ವಾಂಟ್ ಟು ಸ್ಟ್ರೆಂಥನ್ ದ ಪಾರ್ಟಿ ಇನ್ ಮಂಡ್ಯ. ಇದು ತಪ್ಪು ಸಂದೇಶ ಆಗಬಾರ್ದು, ಮೈತ್ರಿಯಲ್ಲಿದ್ದೀವಿ ಕರೆಕ್ಟ್, ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಪಾರ್ಟಿನೂ ನಾವು ಸ್ಟ್ರೆಂಥನ್ ಮಾಡ್ಕೋಬೇಕು ಅನ್ನೋಂಥ ಸಂದೇಶ ಐ ವಾಂಟ್ ಟು ಗಿವ್ ಟು ಮೈ ಪಾರ್ಟಿ ವರ್ಕರ್ಸ್ ಇನ್ ಮಂಡ್ಯ ನಾವು. ಸೊ ಈ ರೀತಿ ಇದ್ದಾಗ ನಾನು ಅದನ್ನು ಬಿಟ್ಟು ಏನೋ ಹೊರಗಡೆ ಬರ್ತಾ ಇಲ್ಲ. ನಾನು ಮಂಡ್ಯಕ್ಕೆ ಸೀಮಿತ, ಮಂಡ್ಯ ಬಿಟ್ಟರೆ ಬೇರೆ ಅವಕಾಶ ಬಂದ್ರೂ ನಾನು ಬೇಡ ಅಂತವಳು. ಅದಕ್ಕೊಂದು ಕಾರಣ ಇದ್ದೇ ಇರೋದು, ಗಟ್ಟಿ ಕಾರಣ. ನನಗೆ ಮಂಡ್ಯದಲ್ಲಿದ್ದಾಗ ಅಂಬರೀಷ್ ಅವ್ರು ನನ್ನ ಜೊತೆಯಲ್ಲಿದ್ದಾರೆ ಅನ್ನೋಂಥ ಒಂದು ಭಾವನೆ ಯಾವಾಗ್ಲೂ. ಸೊ ಅದನ್ನು ಬಿಟ್ಟು ನಾನು ಬರೋಕ್ಕೆ ಇಷ್ಟ ಇರಲಿಲ್ಲ. ಅದು ಚುನಾವಣೆ ತ್ಯಾಗ ಮಾಡಬೇಕಾ, ಸ್ಯಾಕ್ರಿಫೈಸ್, ಓಕೆ, ಐ ಡೋಂಟ್ ಮೈಂಡ್ ಇಫ್ ಇಟ್ ಈಸ್ ಫಾರ್ ಅ ಗ್ರೇಟರ್ ಗುಡ್. ಈಗ ನೋಡಿ, ಕೆಲವ್ರಿಗೆ ಯೋಗದಿಂದ ಅವಕಾಶಗಳು ಬಂದುಬಿಡ್ತವೆ, ಕೆಲವ್ರಿಗೆ ಯೋಗ್ಯತೆಯಿಂದ ಅವಕಾಶಗಳು ಬರ್ತವೆ, ಕೆಲವ್ರಿಗೆ ಯೋಗ್ಯತೆ ಇರುತ್ತೆ, ಅದ್ರ ಯೋಗ ಇರಲ್ಲ. ನಾನು ನಿಮ್ಮ ಯೋಗ್ಯತೆ ಬಗ್ಗೆ ಖಂಡಿತ ಹೇಳ್ತಾ ಇಲ್ಲ, ಯಾಕಂದರೆ ನೀವೊಂದು ಸಾಬೀತು ಮಾಡಿದ್ದೀರಿ. ಯೋಗ ಅಂತ ಹೇಳ್ತಾ ಇಲ್ಲ, ತಪ್ಪಾಗುತ್ತೆ. ಆ ಯೋಗದ ಹಿಂದೆ ವಿಯೋಗ ಇತ್ತು, ಸಾಮಾನ್ಯ ವಿಯೋಗ ಅಲ್ಲ, ಅದು ಪತಿಯ ವಿಯೋಗ. ಅಂಥ ಸಂದರ್ಭದಲ್ಲಿ ನೀವು ಬಂದಿದ್ದೀಯಲ್ಲ ಮೇಡಮ್, ಬಂದ್ರಿ ಹೆಂಗೆ ಸಾಬೀತು ಮಾಡಿದ್ರಿ ಅಂತ ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು. ಜೊತೆಗೆ ಬೇರೆಯವ್ರಿಗೆ ಮಾದರಿ ಆಗುವಂಥದ್ದು ಇದೇ ಸಂಗತಿ. ನೀವು ನೋಡಿ, ನೀವು ನಡ್ಕೊಂಡಂಥ ರೀತಿ, ಯಾರಾದರೂ ಅಂದರೆ ಆಡಿದರೆ ಅದನ್ನು ಎದುರಿಸಿದಂಥ ರೀತಿ, ದಿಟ್ಟವಾಗಿ ನಿಂತಂಥ ರೀತಿ, ಜೊತೆಗೇನು ಅಂದರೆ ನಿಮ್ಮ ವ್ಯಾಪ್ತಿ ಇದೆಯಲ್ಲ, ಚೌಕಟ್ಟು ಇದೆಯಲ್ಲ, ಆ ಚೌಕಟ್ಟನ್ನು ಮೀರಿದಿರುವಂಥ ರೀತಿ ಹೇಗಿದು ಅಂತ ಇದನ್ನೆಲ್ಲ ಹಿಂದಿರುಗಿ ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ನನಗೆ ನಿಜಕ್ಕೂ ಅದೆಲ್ಲ ನಾನೇನ ಅಂತ ಹೊರಗಡೆಯಿಂದ ನಿಂತ್ಕೊಂಡು ನೋಡುವಾಗ ನನಗೇ ಒಂದು ಆಶ್ಚರ್ಯ ಆಗುತ್ತೆ. ಒಂದೊಂದು ಸಲ ಇದೆಲ್ಲ ನಾನೇ ಫೇಸ್ ಮಾಡೋದನ್ನ ಹೆಂಗೆ ತಡ್ಕೊಂಡೆ ನಾನು. ನೋವಾಗಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತೆ. ಆ ಟೈಮಲ್ಲಿ ಖಂಡಿತ ನೋವು ಆಯಿತು. ಎಷ್ಟೋ ದಿನ ನನ್ನಲ್ಲೇ ನಾನು ಇಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಿದ ದಿನಗಳು ಎಷ್ಟೋ ಸಂದರ್ಭ ಇತ್ತು. ಆದರೆ ಇದು ಬರೀ ನನ್ನ ನೋವು, ನನಗಾಗಿದೆ ಕಷ್ಟ, ನನ್ನ ಬಗ್ಗೆ ನಾನು ಏನು ಯೋಚನೆ ಮಾಡಬೇಕು, ನನ್ನ ಒಂದು ಆ ದ್ವೇಷ ಯಾವ ರೀತಿ ಸಾಧಿಸಬೇಕು ಅಂತ ಅಂದ್ಕೊಂಡ್ರೆ ಅದು ನಾನು ತಪ್ಪು ಮಾಡಿದವಳಾಗ್ತೀನಿ. ಈ ಒಂದು ಸಂದರ್ಭದಲ್ಲಿ ನನಗಿಂತ ದೊಡ್ಡ ಇಶ್ಯೂಸ್ ಇದೆ. ನನ್ನ ನೋವುಕ್ಕಿಂತಲೂ ಇನ್ನೂ ತುಂಬ ದೊಡ್ಡ ಇಶ್ಯೂಸ್ ಇದೆ ನಮಗೆ. ಅದರ ಬಗ್ಗೆ ನಾನು ಯೋಚನೆ ಮಾಡಬೇಕು, ಆ ಜವಾಬ್ದಾರಿ ನನಗಿದೆ. ವಿ ಆರ್ ನಾಟ್ ಸಮ್ ಯಂಗ್, ಇದು ಏನು 20 ವರ್ಷನೋ 30 ವರ್ಷನೋ ಆ ಏಜಲ್ಲಿದ್ದರೆ ಆ ಒಂದು ವಿಚಾರಧಾರೆ, ಆ ಧಾಟಿ ಬೇರೆ ರೀತಿ ಇರ್ಬೋದು. ಇವಾಗ ನಾವು ಬೇರೆ ಏಜಲ್ಲಿದ್ವಿ, ಬೇರೆ ಸ್ಟೇಜಲ್ಲಿದ್ವಿ. ಸೊ ಹಾಗಾಗಿ ಐ ಹ್ಯಾವ್ ಟು ಬಿಹೇವ್, ಆ ಮೆಚ್ಯೂರ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾನು ಏನೇ ಹೆಜ್ಜೆ ಹಾಕಿದ್ರೂ ಆ ರೀತಿ ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಆ ಹೋರಾಟ ಆಯಿತು, ಅದೊಂದು ಇತಿಹಾಸ ಆಯಿತು. ಐ ಡೋಂಟ್ ಥಿಂಕ್ ಇನ್ ಅನದರ್ 50 years ಆಗ್ಬೋದೇನೋ ಆ ರೀತಿಯ ಒಂದು ಚುನಾವಣೆ, ಆ ಇತಿಹಾಸ, ಆ ರಿಸಲ್ಟ್ ಇವೆಲ್ಲ ರಿಪೀಟ್ ಆಗಬೇಕು ಅಂದರೆ ಎಷ್ಟು ವರ್ಷ ಕಾಯಬೇಕು ನನಗೆ ಗೊತ್ತಿಲ್ಲ.
ಸೊ ಐ ಆಮ್ ಸ್ಯಾಟಿಸ್ಫೈಡ್. ಅದೊಂದು ರೆಕಾರ್ಡ್ ನಂದು ಇದ್ದೇ ಇದೆ. ಫಸ್ಟ್ ವುಮನ್ MP ಇಂಡಿಪೆಂಡೆಂಟ್ ಆಗಿ ಗೆದ್ದವಳು ನಾನು ಅನ್ನೋದು ಒಂದು ರೆಕಾರ್ಡ್ ಇದ್ದೇ ಇದೆ. ಆ ರೆಕಾರ್ಡ್ನ ಯಾರು ಅಳಿಸೋಕ್ಕಾಗಲ್ಲ. ಇದೆಲ್ಲದರ ಜೊತೆಗೆ ಹೆಣ್ಣಿಗೆ ಕ್ಷಮೆಯಾಧರಿತೀರಿ ಅಂತಾರೆ. ಒಂದು ಹಂತಕ್ಕೆ ಅವಳು ಕ್ಷಮಿಸ್ಬಿಡ್ತಾಳೆ ಅನ್ನುವಂಥ ಮಾತು. ನನ್ನ ಪ್ರಶ್ನೆ ನಿಮಗೆ ಅದನ್ನೇ, ಒಂದೆರಡು ಮಾತುಗಳನ್ನು ಕೇಳಿಲ್ಲ ನೀವು. ಆ ಕೇಳಿಸಿಕೊಂಡಂಥ ನುಡಿಗಳು, ಆಡಿಸಿಕೊಂಡಂಥ ಮಾತುಗಳು, ಅದನ್ನು ಹೆಂಗೆ ಮರೆಯೋಕ್ಕೆ ಸಾಧ್ಯ ಅಂತ, ಹೆಂಗೆ ಮರೆತಿರಿ ಅಂತ ಹೋಲಿ. ಅಲ್ಲ, ಅದು ಮರೆತಿದ್ದೀನಿ ಅನ್ನೋದಕ್ಕಿಂತ ಆ ಹೇಳಿಕೆಗಳು ಯಾರ್ಯಾರು ಹೇಳಿದ್ರು ಅವರೆಲ್ರಿಗೂ ಜನ ಉತ್ತರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಅದಕ್ಕೆ ನಾವು ಐ ಥಿಂಕ್ ಇಟ್ ಈಸ್ ಬೆಸ್ಟ್ ಲೆಫ್ಟ್ ದೇರ್. ಜನ ಇದ್ದಾರೆ, ಅವರೆಲ್ಲ ನೋಡ್ತಾರೆ, ಎಲ್ಲ ಕೇಳಿಸ್ಕೋತಾರೆ. ಒಳ್ಳೇದೇನು ಕೆಟ್ಟದೇನು ಅನ್ನೋದು ಜನಕ್ಕೂ ಗೊತ್ತಿದೆ. ಅದನ್ನು ಮೀರಿ ನಾವು ಮಾತಿಗೆ ಮಾತು, ನೀನು ಹಿಂಗಂದೆ ನಾನು ಹಿಂಗಂತೀನಿ, ನೀನಿದ ನಾನಿದು ಅಂತ ಹೇಳ್ಕೊಂಡು ಹೋದರೆ ಇದಕ್ಕೆ ಎಂಡಿಂಗೇ ಇಲ್ಲ. ಇದಕ್ಕೆ ಅಂದರೆ ತಾವು ಹೇಳೋ ಪ್ರಕಾರ ಕೆಲವೊಂದು ಸಂದರ್ಭಗಳಲ್ಲಿ ಸೋಲುವಂಥದ್ದು ಕೂಡ ಗೆಲುವೆ ಅಂತೀರಿ ನೀವು. ಹೌದು ಹೌದು, ಸೋತ್ ಗೆಲ್ಬೇಕು. ಯಾಕೆಂದರೆ ನನಗೆ ಈ ಬಹಳಷ್ಟು ಸಂಗತಿಗಳು ನನ್ನ ಕಣ್ಣೆದುರುಗಡೆ ಬರ್ತವೆ. ದಿಶಾ ಮೀಟಿಂಗ್ ಸಂದರ್ಭದಲ್ಲಿ ನಿಮಗುಂಟಾದಂಥ ಅಡ್ಡಿ ಆತಂಕಗಳು, ಅದನ್ನು ನಾವು ತೋರಿಸಿದ್ದೀವಿ, ನಾವು ಮಾತಾಡಿದ್ದೀವಿ, ಅದರ ಬಗ್ಗೆ ಪ್ರಶ್ನೆ ಬೇರೆ. ಚಿನಕುರುಳಿನಲ್ಲಿ ನಿಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕಾದಂಥ ಪ್ರಯತ್ನ, ಜೊತೆಗೆ ನಿರಂತರವಾದಂಥ ನಿಮ್ಮ ಮೇಲೆ ಆರೋಪ ಪ್ರತ್ಯಾರೋಪಗಳು, ಅದ್ರ ಬಗ್ಗೆ ಏನಂತೀರಿ? ಖಂಡಿತ ಅದು ಆಗಬಾರ್ದಾಗಿತ್ತು. ಒಂದು ಪೊಲಿಟಿಕಲ್ ಡಿಸ್ಕೋರ್ಸ್, ಅದನ್ನು ಯಾವ ರೀತಿ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಆ ಮಾತುಗಳ ಒಂದು ರೀತಿ ಇದೆ. ಆ ಮಾತುಗಳಾಡೋ ಒಂದು ಅಟ್ಲೀಸ್ಟ್ ಒಂದು ಸ್ಟ್ಯಾಂಡರ್ಡ್ನ ನಾವು ಮೇಂಟೈನ್ ಮಾಡಬೇಕು. ರಾಜಕಾರಣದಲ್ಲೇ ಇದ್ದರು, ರಾಜಕಾರಣ ಅಂದ ಮಾತ್ರಕ್ಕೆ ನಾವು ಪ್ರತಿಯೊಂದನ್ನು ಅದೊಂದು ಒಂದು ಕೀಳುಮಟ್ಟದ ಒಂದು ಇದಕ್ಕೆ ಸ್ಟ್ಯಾಂಡರ್ಡ್ಗೆ ತಂದು ಬಿಟ್ಬಿಟ್ಟು ಅದೇ ಸರಿ, ಅದೇ ಸಹಜ, ಇದು ಸಾಮಾನ್ಯ, ಎಲ್ಲರೂ ಹೇಳ್ತಾರೆ ನಾನು ಇದನ್ನು ಹೇಳಬೇಕು ಅಂದ್ಕೊಂಡೋದಾದರೆ ಅದು ತುಂಬ ತಪ್ಪಾಗುತ್ತೆ. ಅಂದವರು ಆಡದವರು ಅದೇ ಅವ್ರ ಜೊತೆಗೆ ಹೋಗ್ಬೇಕಲ್ಲ. ನೀವೀಗ BJP ನಾನು ಸೇರ್ಪಡೆ ಆಗಿದ್ದೀನಿ, ನಾಯಕರು ಏನು ಹೇಳಿದ್ರು ಕೆಲಸ ಮಾಡ್ತೀನಿ ಅಂತ. ಈಗ ನೀವು ಕುಮಾರಸ್ವಾಮಿ ಅವ್ರ ಪರವಾಗಿ ಹೋಗಿ ನೀವು ಮತ ಕೇಳಬೇಕು. ನೀವು ಅದಕ್ಕೆ ಹೆಂಗೆ ನೀವು ಮಾನಸಿಕ ಸಿದ್ಧತೆ ಮಾಡ್ಕೋತೀರಿ? ಹೋಗ್ತೀರಾ, ಇನ್ವಾಲ್ವ್ ಆಗ್ತೀರಾ? ಅದನ್ನು ಇನ್ನೂ ಮುಂದಕ್ಕೆ ಇವತ್ತು ನಾವು ಮಾತಾಡಿ ಬಂದ ಇದರಲ್ಲಿ ನೆಕ್ಸ್ಟ್ ಫ್ಯೂ ಡೇಸ್ ಎಲ್ಲೆಲ್ಲಿ ಎಲೆಕ್ಷನ್ನು, ಎಲ್ಲಿ ನಿಮ್ಮನ್ನು ಆಲ್ರೆಡಿ ಬೇಡಿಕೆ ಇದೆ, ಸುಮಲತಾ ಅವ್ರು ಬಂದು ಇಲ್ಲಿ ಪ್ರಚಾರ ಮಾಡಬೇಕು ಅಥವಾ ಯಾವ ಡೇಟ್ಸಲ್ಲಿ ಬರಬೇಕು ಅನ್ನೋದನ್ನು ಇವತ್ತೊಂದಷ್ಟು ಇದನ್ನು ಪ್ಲ್ಯಾನ್ ಮಾಡಿ ನನಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇನ್ನೂ ಕ್ಲಿಯರಾಗಿ ನಮಗೆ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಒಂದು ವಿಚಾರ ಹೇಳ್ತೀನಿ, ನನಗೆ ಸ್ಪಷ್ಟವಾಗಿ ನನ್ನ ಗುರಿ ಏನು ಅಂತ ಗೊತ್ತಿದೆ. ಅದು ಪ್ರಧಾನಮಂತ್ರಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. NDAಗೆ ನಾವು ಮ್ಯಾಕ್ಸಿಮಮ್ ಸೀಟ್ಸು ತಂದು ಕೊಡೋಕ್ಕೆ ನಾವೆಲ್ಲರೂ ಕಷ್ಟಪಡಬೇಕು. ಅದೊಂದೇ ನನ್ನ ಗುರಿ. ನಿಮ್ಮದು ಸ್ಟ್ರೇಟ್ ಇದ್ದಾಗ ನೀವು ಆ ಕಡೆ ಈ ಕಡೆ ನೋಡೋಂಗಿಲ್ಲ. ಆ ಗುರಿನ ತಲುಪೋಕ್ಕೆ ವಿ ಹ್ಯಾವ್ ಟು ಪುಟ್ ಇನ್ ಅವರ್ ಬೆಸ್ಟ್ ಎಫರ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ನೇರ ಪ್ರಶ್ನೆ, ಏನಾದರೂ ನಿಮಗೆ ಕೇಂದ್ರ, ಏನಾದರೂ ನಿಮಗೆ BJP ಆಶ್ವಾಸನೆ ಕೊಟ್ಟಿದೆಯಾ? ಇಲ್ಲ ನೀವು ಬನ್ನಿ, ನಿಜಕ್ಕೂ ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀವಿ, ನಿಮಗೆ ಸೂಕ್ತವಾದಂಥ ಗೌರವ ಮನ್ನಣೆಯನ್ನು ಕೊಡ್ತೀವಿ ಅನ್ನೋಂಥ ಆಶ್ವಾಸನೆ ಸಿಕ್ಕಿದೆಯಾ ಮೇಡಮ್? ಅಲ್ಲ, ಆ ಥರ ಸ್ಪೆಸಿಫಿಕ್ ಆಶ್ವಾಸನೆ ನಾನು ಕೇಳಲಿಲ್ಲ, ಅವರು ಹೇಳಿಲ್ಲ. ಏನಕ್ಕೆ ಹೇಳ್ತೀನಿ, ಇಟ್ ಈಸ್ ನಾಟ್ ಲೈಕ್ ಅವ್ರು ನಿಮ್ಗೇನು ನಾವು ಕೊಡಲ್ಲ ಅಂತ ಈ ಮಂಡ್ಯ ಸೀಟ್ನ ಅವರು ಅಲ್ಲಿಗೆ ಮೈತ್ರಿಗೆ ಕೊಟ್ಬಿಟ್ರು ಅಂತ ಅಲ್ಲ. ನನಗೆ ಬೇರೆ ಅವಕಾಶ ಕೊಟ್ಟರು, ಅವರು ಆಫರ್ ಮಾಡಿದ್ರು. ಅದು ನಿಮಗೆ ಬೇರೆ ಆಯ್ಕೆ ಇದೆ, ನೀವು ಬೆಂಗಳೂರು ಉತ್ತರ ನಿಂತ್ಕೊಳ್ಳಿ ಅಥವಾ ಮೈಸೂರು, ಅಥವಾ ಲಾಸ್ಟಲ್ಲಿ ಒಂದಷ್ಟು ಜನ ಸಲಹೆ ಕೊಟ್ಟರು ಚಿಕ್ಕಬಳ್ಳಾಪುರಲ್ಲಿ ನಿಂತ್ಕೊಳ್ಳಿ ಅಂತ. ಸೊ ಅವ್ರಿಗೆ ನನಗೆ ಸ್ಥಾನನೇ ಕೊಡಬಾರ್ದು ಅಥವಾ ಏನೂ ಕೊಡದೇನೆ ಹಾಗೆ ಬಿಟ್ಬಿಡ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಆ ಅವಕಾಶ ಎಲ್ಲ ಕೊಡ್ತಾ ಇಲ್ಲ. ನೋಡಿ, ರಾಜಕಾರಣ ಅನ್ನುವಂಥದ್ದು ಒಂದು ಆಪರ್ಚುನಿಟಿ. ಹೌದು, ನಿಮಗೆ ಆ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಗ್ರಾಬ್ ಮಾಡಬೇಕು ಅನ್ನುವಂಥ ಒಂದು ಮಾತಿದೆ. ಜೊತೆಗೇನು ಅಂದರೆ ಈ ಜನರ ಜ್ಞಾಪಕ ಶಕ್ತಿ ಕೂಡ ಅದಕ್ಕೆ ಕಡಿಮೆ ಅವಧಿ ಇರುತ್ತೆ ಮೇಡಮ್. ಅದಕ್ಕೆ ನೀವು ಹೇಳ್ತೀರಿ ಮಂಡ್ಯಕ್ಕೋಸ್ಕರ ನಾನು ತ್ಯಾಗ ಮಾಡಿದೆ, ನಾನು ನಿಂತ್ಕೊಂಡ್ರೆ ಮಂಡ್ಯದಲ್ಲಿ ನಿಂತ್ಕೊತಿದ್ದೆ, ಬೇರೆ ಕಡೆ ಹೌದು ನಿಮಗೆ ಆಫರ್ ಇತ್ತು, ಬೇರೆ ಕಡೆ ಬನ್ನಿ ಅಂತ, ಉತ್ತರಕ್ಕೆ ಬನ್ನಿ ಅಂತ ಕರೆದ್ರು, ಬರಲಿಲ್ಲ. ಚಿಕ್ಕಬಳ್ಳಾಪುರ ಅಂದರು, ಬರಲಿಲ್ಲ. ಸರ್, ಇದೆಲ್ಲರೂ ಕೂಡ ಒಪ್ಕೋತೀವಿ. ಎಷ್ಟು ದಿವಸ ಎಷ್ಟು ಜನ ಜ್ಞಾಪಕ ಇಟ್ಕೊಂಡಿರ್ತೀರಿ ಇದನ್ನೆಲ್ಲ? ನೀವೆಲ್ಲರ ಕಡೆಗೆ ಕೊಟ್ಟಂಥ ಅವಕಾಶವನ್ನು ಬಿಟ್ಟಂಗಾಯ್ತಲ್ಲ ಮೇಡಮ್?
ಯಾರು ಜ್ಞಾಪಕ ಇಟ್ಕೋಬೇಕು ಅಥವಾ ಮರ್ತು ಹೋಗ್ತಾರೆ ಅನ್ನೋ ಕಾರಣಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿಲ್ಲ. ನಾನು ಇದು ನನ್ನ ಒಂದು ವೈಯಕ್ತಿಕ ಒಂದು ಅದೇನಂತೀವಿ ಒಂದು ಆಲೋಚನೆ ನನ್ನದು ಈ ಥರ ಇದೆ. ನನ್ನ ನಡೆ ಇದೇ ಥರ ಇರಬೇಕು, ನನಗೇನು ಬೇಕು, ಏನಾಗಬೇಕು, ಏನು ಮಾಡಬೇಕು ಅನ್ನೋದು ಒಂದಷ್ಟು ಕನಸು ನನಗೂ ಇದೆ, ಒಂದಷ್ಟು ಸ್ಪಷ್ಟತೆ ನನಗಿದೆ. ಸೊ ಹಾಗಾಗಿ ನನಗೆ ಇದ್ದರೆ ನಾನು ಹೇಳಿದ್ದೀನಿ ಮಂಡ್ಯ ಏನಕ್ಕೆ ಅಂದರೆ ನನಗೆ ಅಂಬರೀಷ್ ಅವರ ಒಂದು ಎಮೋಷ್ನಲ್ ಕನೆಕ್ಷನ್ ಏನಿತ್ತು ಅದು ಮಂಡ್ಯದ ಮಾತ್ರ ಅಂತ ನನಗೆ ನಂಬ್ಕೊಂಡವರು ತುಂಬ ಜನ ಇದ್ದಾರೆ. ನಾನು ಬಿಟ್ಟು ಹೋದರೆ ಅವರೆಲ್ಲ ಅನಾಥರು ಅನ್ನೋ ಥರ ಆಗಿಬಿಡ್ತಾರೆ. ಸೊ ಐ ಡೋಂಟ್ ಲೈಕ್. ಈಗ ಆಯ್ತು, ಈಗ ನಾಳೆ ಹೈಕಮಾಂಡ್ ಹೇಳುತ್ತೆ ಇಲ್ಲ ದಯವಿಟ್ಟು ನೀವು ಕುಮಾರಸ್ವಾಮಿ ಅವ್ರ ಪರವಾಗಿ ಹೋಗಿ ನೀವು ಮತಯಾಚನೆ ಮಾಡಿ ಅಂತ, ನೀವು ಮಾಡ್ತೀರಿ, ಗೆದ್ದು ಬರ್ತಾರೆ ಅಂದ್ಕೊಳ್ಳಿ. ಅಲ್ಲ, ಸಹಜವಾಗಿ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಗೆದ್ದು ಬರ್ತಾರೆ ಅಂತ. ನಾನು ಯಾಕೆ ಈ ಮರವಿನ ಬಗ್ಗೆ ನಾನು ಹೇಳಿದೆ ಅಂದರೆ, ಜ್ಞಾಪಕದ ಬಗ್ಗೆ ಹೇಳಿದೆ ಅಂದರೆ, ನಾಳೆ ಯಾರೂ ನಿಮ್ಮನ್ನು ಕೊಂಡಾಡಲ್ಲ. ಆ ಕರ್ಣನಂತೆ ನೀ ದಾನಿಯ ಅದೇ ಇನ್ನೊಬ್ಬರ ಗೆಲುವಿಗೆ ಕಾರಣರಾದೆ ಅಂತ ಯಾರೂ ಹಾಡಲ್ಲ ಮೇಡಮ್. ಅಲ್ಲ ನಾನು ಹೇಳಿದ್ನಲ್ಲ, ಅದ್ಯಾವುದು ಕಾರಣ ಇಲ್ಲ, ನಮಗೊಂದು ಗುರಿ ಇದೆ. ಖಂಡಿತ ಪಾರ್ಟಿಲಿ ನನ್ನ ಬಗ್ಗೆ ಗೌರವ ಇದೆ. ನನಗೇನು ಸೂಟಬಲ್ಲು ಆ ಒಂದು ಕಡೆ ಅವರು ತಗೊಂಡ್ಬಂದು ಕೂರಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಒಂದು 5 ಪ್ರಶ್ನೆಗಳಿದೆ ಮೇಡಮ್, ಅದಕ್ಕೆ ತಾವು ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ನಾಳೆ ಮತ್ತೆ ಕನ್ನಂಬಾಡಿ ಕಟ್ಟೆಗೆ ಏನಾದರೂ ತೊಂದರೆಗಳೇ ಬಂದಂಥ ಸಂದರ್ಭದಲ್ಲಿ ಸುಮಲತಾ ಅವರು ಇದೇ ರೀತಿಯ ಧೈರ್ಯವಾಗಿ, ಇದೇ ರೀತಿಯ ಧಾಡಸಿತನದಿಂದ ಇಷ್ಟೇ ಶಕ್ತಿನ ಪ್ರದರ್ಶಿಸಿ ನೀವು ಮಾಡ್ತಿರೋ ತಪ್ಪು ಅಂತ ಹೇಳ್ತಾರ ಅಂತ? ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀನಿ. ಕನ್ನಂಬಾಡಿ ಕಟ್ಟೆ ಅಂದರೆ ಅದು ನಮ್ಮ ಜೀವನಾಡಿ. ಅದಿಲ್ಲ ಅಂದರೆ ನಾವು ಯಾರೂ ಇಲ್ಲ ಇವತ್ತು. ಅದು ಮಂಡ್ಯ ಮಾತ್ರ ಅಲ್ಲ, ಬೆಂಗಳೂರು, ಇನ್ನೂ ಹಲವಾರು ಡಿಸ್ಟ್ರಿಕ್ಟ್ಸು ಅದನ್ನೇ ಅದರ ಮೇಲೆ ಆಧಾರ ಇದನ್ನು ಮಾಡಿಕೊಂಡು ಎಷ್ಟು ಜನ ರೈತರು, ಎಷ್ಟು ನಮ್ಮ ಕುಡಿಯೋ ನೀರು, ಜಾನುವಾರು ಎಲ್ಲ ಅದರ ಮೇಲೆ ಡಿಪೆಂಡೆಂಟ್. ಖಂಡಿತವಾಗ್ಲೂ ನೀವು ಇನ್ನಷ್ಟು ದೃಢವಾಗಿ ಎದ್ದು ನಿಲ್ತೀರಿ ಅಂತ. ಹೌದು. ಕನ್ನಡದ ವಿಚಾರ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಬರೀ ಕನ್ನಡದಲ್ಲಿ ಮಾತಾಡಿದ್ರೆ ಮಾತ್ರ ಕನ್ನಡ ಉದ್ಧಾರ ಆಗಲ್ಲ ಮೇಡಮ್. ಸಂಸತ್ತಲ್ಲಿ ನಿಂತ್ಕೊಂಡು ಕನ್ನಡ ಮಾತಾಡಿದ್ರೆ ಮಾತ್ರ ಕನ್ನಡ ಉದ್ಧಾರ ಆಗಲ್ಲ. ತಾವು ಹೇಳಿದ್ರಿ ಏನಂದ್ರೆ, ತಾವು ಕೂಡ ದನಿ ಏರಿಸಿದಿರಿ, ಅದನ್ನ ಒಪ್ಕೋತೀನಿ. ಈಗ ಈ ರೈಲ್ವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಹಿಂದಿ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನೀವಿರುವಂಥ ಪಾರ್ಟಿ ಹಿಂದಿ ಹೇರುವಂಥದ್ದು, ನೀವಿರುವಂಥ ಪಾರ್ಟಿ ಆ ಹಿಂದಿನ ಪಾಲನೆ ಪೋಷಣೆ ಮಾಡುವಂಥದ್ದು. ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಧಕ್ಕೆ ಆದರೆ ಸುಮಲತಾ ಅವರು ದನಿ ಎತ್ತರ? ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಹಿಂದಿ ಹೇರಿಗೆ ನಾನು ಹೇಳಿದ್ದು ಮುಖ್ಯವಾಗಿ ಬ್ಯಾಂಕ್ಗಳಲ್ಲಿ, ಎಸ್ಪೆಷಲಿ ರೂರಲ್ ಏರಿಯಾಸಲ್ಲಿ ಹಿಂದಿ ಮಾತಾಡೋರನ್ನ ಮಾತ್ರ ನೀವು ಅಲ್ಲಿ ಅಪಾಯಿಂಟ್ ಮಾಡಿದ್ರೆ ತುಂಬ ರೈತರಿಗೆ, ಅಲ್ಲಿ ಸ್ಥಳೀಯರಿಗೆ ತುಂಬ ಕಷ್ಟ ಆಗುತ್ತೆ. ನೀವು ಆ ಕೆಲಸ ಮಾಡಬೇಡಿ. ಈಗ ನಾನೊಂದು ಪಾರ್ಟಿಯಲ್ಲಿದ್ದಾಗ ಇನ್ನೂ ನನಗೆ ಒಂದು ವಾಯ್ಸ್ ಇರುತ್ತೆ ಅಲ್ಲಿ. ಐ ಕ್ಯಾನ್ ಪರ್ಸುವೇಡ್ ದಮ್, ನೀವು ಈ ಥರ ತಪ್ಪು ಮಾಡ್ತಾ ಇದ್ರೆ, ಈ ಥರ ತಪ್ಪು ನಡೀತಾ ಇದೆ, ಇದನ್ನು ನಾವು ಸರಿ ಮಾಡಿಕೊಂಡ್ರೆ ನಮಗೆ ಜನ ಇನ್ನಷ್ಟು ಬೆಲೆ ಕೊಡ್ತಾರೆ ಅನ್ನೋಂಥ ವಿಷಯನ ಇನ್ನೂ ನಾನು ಹೇಳೋಕ್ಕೆ ನನಗೆ ಅವಕಾಶ ಆಗುತ್ತೆ ನನಗಲ್ಲಿ. ಓಕೆ. ನನ್ನ ಮೂರನೇ ಪ್ರಶ್ನೆ, ಬೇಬಿ ಬೆಟ್ಟದಿಂದಲೇ KRS ಕಟ್ಟಲಿಕ್ಕೆ ಕಲ್ಲುಗಳು ಹೋದವು, ಯಾವುದೇ ಕಾರಣಕ್ಕೂ ಅಲ್ಲಿ ಗಣಿಗಾರಿಕೆ ಮಾಡಬೇಡಿ ಅಂತ ಸುಮಲತಾ ಅವರು ದನಿ ಎತ್ತಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂಡು ದಂಡು ಕಟ್ಕೊಂಡು ಹೋದರು. ಕೊನೆಗೆ ಭಾಳ ಆಶ್ಚರ್ಯಕರ ಸಂಗತಿ ಅಂದರೆ DC ಬೆಂಬಲ ಇರಲಿಲ್ಲ, SP ಬೆಂಬಲ ಇರಲಿಲ್ಲ ಅಂತ ಒಂದು ಸ್ಥಿತಿಯನ್ನು ನೋಡ್ಬಿಟ್ವಿ ನಾವು. ನಾಳೆ ಮತ್ತೇನಾದರೂ ಬೇಬಿ ಬೆಟ್ಟದಲ್ಲಿ ಏನಾದರೂ ಗಣಿಗಾರಿಕೆ ಶುರುವಾದರೆ ಸುಮಲತಾ ಅವರು ಇದೇ ರೀತಿಯ ಧೈರ್ಯದಿಂದ ಅದನ್ನು ವಿರೋಧಿಸ್ತಾರ? ನಿಮ್ಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಷಯದಲ್ಲಿ. ಬೇಬಿ ಬೆಟ್ಟ ಅಥವಾ ಅಲ್ಲಿ ನಡೀತಿದ್ದ ಒಂದು ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಇವತ್ತು ನಾಳೆ ಅಂತಲ್ಲ, ನನ್ನ ಜೀವನದ ಕೊನೆವರೆಗೂ ನಾನು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀನಿ. ಬಿಕಾಸ್ ಅದರ ಎಫೆಕ್ಟ್ಸ್ ಏನು, ಅದರ ನೆಗೆಟಿವ್ ಇಂಪ್ಯಾಕ್ಟ್ ಏನು ಅಂತ ಕಣ್ಣಾರೆ ನಾನು ನೋಡಿದವಳು. ಅದಕ್ಕೆ ನಾನು ರಾಜಕೀಯದಲ್ಲಿ ಇದ್ದರೂ ಇಲ್ಲದೆ ಹೋದರೂ ಅದರ ವಿರುದ್ಧ ನಾನು ವಾಯ್ಸ್ ರೇಸ್ ಮಾಡ್ತಾನೆ ಇರ್ತೀನಿ. ಓಕೆ. ಮೈ ಶುಗರ್ ಕಾರ್ಖಾನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಹಂತ ತಂದು ನಿಲ್ಸಿರಿ. ಹೌದು. ನಾಳೆ ಏನಾದರೂ ಮತ್ತೇನಾದರೂ ಸ್ಥಿತಿಗತಿಗಳೇನಾದರೂ ಉಲ್ಟಾ ಹೊಡೆದ್ರೆ, ತೊಂದರೆಗಳಾದರೆ ಸುಮಲತಾ ಅವರ ನಿಲುವೇನು? ಅಲ್ಲ, ಅಲ್ಲಿಯ ರೈತರ ಪರ ನಿಂತ್ಕೊಳ್ಳೋದು ನನ್ನ ಆದ್ಯತೆ. ಅದು ಖಂಡಿತ ನಾನು ಮೈ ಶುಗರ್ ಫ್ಯಾಕ್ಟ್ರಿನೇ ಇರಲಿ, ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಇರಲಿ, ಅಥವಾ ಬೇರೆ ರೈತರಿಗೆ ಸಂಬಂಧಪಟ್ಟ ಯಾವುದೇ ವಿಚಾರ ಇರಲಿ, ನಾನು ಖಂಡಿತ ನಿಂತ್ಕೋತೀನಿ. ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಈಗ ನೀವು ನಿಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟು ನೀವು ಕುಮಾರಸ್ವಾಮಿಯವರ ಸ್ಪರ್ಧೆಗೆ ಅನುವು ಮಾಡಿಕೊಟ್ಟಿದ್ದೀರಿ. ಅವರು ಕೂಡ ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದಾರೆ, ನಿಮ್ಮ ಮನೆ ತನಕ ಬಂದಿದ್ದಾರೆ. ಬಿಡಿ, ಸಂಬಂಧಗಳೆಲ್ಲವೂ ಕೂಡ ಸುಧಾರಿಸಿದೆ, ನಾನು ಅದ್ರ ಬಗ್ಗೆ ಹೇಳಲ್ಲ. ಕುಮಾರಸ್ವಾಮಿ ಗೆದ್ದು ಹೋಗಲಿ, ಅವ್ರ ಮಂತ್ರಿ ಆಗಲಿ, ಪ್ರಶ್ನೆ ಬೇರೆ. ಒಂದು ವೇಳೆ ಕುಮಾರಸ್ವಾಮಿಯವರ ವಿರುದ್ಧವೇ ನೀವೇನಾದರೂ ದನಿ ಎತ್ತುವಂಥ ಸ್ಥಿತಿ ಬಂದರೆ
ಮುಲಾಜಿಲ್ದೇ ಮಾತಾಡ್ತೀರಾ ಅಂತ. ಕಷ್ಟ ಇದು ಈ ಪ್ರಶ್ನೆ, ಉತ್ತರ ಕೊಡೋಕೆ ನಿಮಗೆ, ಆದರೂ ಕೇಳ್ತಾ ಇದ್ದೀನಿ. ಅದೇ ಇದು ಒಂದು ಹೈಪೋಥೆಟಿಕಲ್ ಕ್ವೆಶ್ಚನ್ ಅಂತ ಅಂದ್ಕೊಂಡಿದ್ದೀನಿ. ಅದು ಕುಮಾರಸ್ವಾಮಿ ಅವರು ಅಂತ ಅಲ್ಲ, ಇನ್ನು ಯಾರೇ ಇರಲಿ, ನನಗೆ ನನ್ನ ಜಿಲ್ಲೆಗೆ ಆತಂಕ ಆಗುವಂಥ ಏನೇ ನಿರ್ಧಾರಗಳು ಅಥವಾ ಅಗೇನ್ಸ್ಟ್ ಆಗಿ ಹೋಗುವಂಥ ಏನೇ ನಿರ್ಧಾರ ಅಥವಾ ಏನೇ ಒಂದು ಆ್ಯಕ್ಷನ್ ಇರಲಿ, ಅದರ ವಿರುದ್ಧ ನಾನು ವಾಯ್ಸ್ ರೇಸ್ ಮಾಡೋಕ್ಕೆ ನಾನು ಹೆಸಿಟೇಟ್ ಮಾಡಲ್ಲ. ಕೊನೆಯದಾಗಿ ಅಂಬರೀಷ್ ಅವ್ರ ಸಿನಿಮಾದ ಒಂದು ಹಾಡಿನ ಲೈನನ್ನು ನಾನು ಹೇಳಲೇಬೇಕು. ಅದು ತಾವು ಕೂಡ ಬಹಳಷ್ಟು ಸಂದರ್ಭಗಳಿಗೆ ಕೇಳಿರ್ತೀರಿ ಆ ಹಾಡನ್ನು. ಬಹಳ ಬಹಳ ಬ್ಯೂಟಿಫುಲ್ ಲೈನ್ ಇದೆ. ಏನಂದರೆ, ಸುತ್ತಲೂ ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ದಾರಿ ಎಲ್ಲಿದೆ ನಿನಗೆ ದಾರಿ ಎಲ್ಲಿದೆ, ಚಕ್ರವ್ಯೂಹ ಇದು ಚಕ್ರವ್ಯೂಹ, ಒಬ್ಬರ ತುಳಿದು ಒಬ್ಬರು ಬಾಳುವ ಚಕ್ರವ್ಯೂಹ. ಈ ಸಾಲುಗಳನ್ನ ಕೇಳಿದಾಗ ನಿಮ್ಗೆ ಏನು ಅನಿಸುತ್ತೆ? ಅಲ್ಲ, ರಾಜಕೀಯ ಅನ್ನೋದು ಒಂದು ಚದುರಂಗದ ಆಟ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ದಟ್ ಈಸ್ ಯೂನಿವರ್ಸಲ್ ಫ್ಯಾಕ್ಟ್. ಇದು ಬರೀ ಇಲ್ಲಿ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ನಡೆಯೋದೇ ಇದು, ಇಲ್ಲಿ ಮಾತ್ರ ಅಂತಲ್ಲ. ಇದನ್ನು ನಾವು ಪಾಠ ಅಂತ ತಿಳ್ಕೊಂಡು ಕಲಿಬೇಕು. ಒಂದಷ್ಟು ನಮ್ಮನ್ನು ನಾವು ಗಟ್ಟಿ ಮಾಡ್ಕೋಬೇಕು. ಇನ್ನು ಮುಂದಕ್ಕೆ ನಾನು ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ನನ್ನ ಒಂದು ಸ್ವಾಭಿಮಾನ ಅಂತಿರೋ, ಸೆಲ್ಫ್ ರೆಸ್ಪೆಕ್ಟ್ ಅಂತಿರೋ, ನನ್ನ ಪ್ರಿನ್ಸಿಪಲ್ಸ್ ಅಂತಿರೋ, ಅದರಲ್ಲಿ ನಾನು ಕಾಂಪ್ರಮೈಸ್ ಮಾಡೋಳಲ್ಲ. ರಾಜಕಾರಣದಲ್ಲಿದ್ರೂ ನಾನು ವಿಭಿನ್ನ ರಾಜಕಾರಣಿನೇ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅದನ್ನ ಉಳಿಸ್ಕೋತೀರಿ ಹಾಗಾದ್ರೆ ಆ ಪಟ್ಟವನ್ನ? ಹೌದು ಹೌದು. ಓಕೆ, ಸೊ ಲಾಸ್ಟ್ 2 ಲೈನ್ ಇದೆ ಮೇಡಮ್. ಒಂದು ಬಹಳ ಅದ್ಭುತವಾದ ಹಾಡಿದೆ ಅಂಬರೀಷ್ ಅವ್ರದ್ದೇನೆ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ. ಈ 2 ಲೈನ್ ಕೇಳಿದಾಗ ನಿಮ್ಗೆ ಏನು ಅರ್ಥವಾಯಿತು ಅಂತ? ಕನ್ನಡ ಮಣ್ಣನ್ನು ಮರಿಬೇಡ ಅನ್ನೋದು ಖಂಡಿತ ನನಗೆ ಅನ್ವಯ ಆಗುತ್ತೆ, ಎಲ್ರಿಗೂ ಅನ್ವಯ ಆಗುತ್ತೆ. ಕನ್ನಡಿಗರೆಲ್ಲರಿಗೂ ಅದು ಒಂದು ಒಳ್ಳೆ ಸಂದೇಶ. ಅಲ್ಲ, ಅದೆಲ್ಲದಕ್ಕಿಂತ ನಿಮಗೆ ಅನ್ವಯ ಆಗುತ್ತೆ ಅಂತ ಕೇಳಿದ ಖುಷಿ ಆಯ್ತು ನನಗೆ. ಯಾಕಂದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ. ಖಂಡಿತ ಖಂಡಿತ. ಎರಡನೇದಂತೀರಾ, ಮಣ್ಣಿನ ಹೆಣ್ಣು, ಅದು ಪ್ರತಿಯೊಬ್ಬರಿಗೂ ಅದು ಅಪ್ಲೈ ಆಗ್ಲೇಬೇಕು. ಖಂಡಿತ ಖಂಡಿತ. ಹೌದು ಹೌದು ಹೌದು. ಯಾರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಅರ್ಥ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗೆ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ನಿಮ್ಮ ಭವಿಷ್ಯ ಉಜ್ವಲ ಆಗಲಿ. ನೀವು ಒಂದು ಮಾತು ಹೇಳಿದ್ದು ಅದು ನಿಮ್ಮ ಪ್ರಬುದ್ಧತೆಗೆ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತೀನಿ. ಇನ್ನೊಂದಂದರೆ, ಬರೀ ರಾಜಕಾರಣದಲ್ಲಿ ಇದ್ದುಕೊಂಡು ಅಂಥ ಸೇವೆ, ಅಧಿಕಾರ, ಅದರಿಂದ ಮಾತ್ರ ಸೇವೆ ಅನ್ನುವಂಥದ್ದು ಇದೆಯಲ್ಲ. ನಾನು ಹೊರಗಡೆ ನಿಂತು ಕೂಡ ನಾನು ಆ ಸೇವೆ ಮಾಡ್ತೀನಿ. ಜೊತೆಗೆ ಆ ರೀತಿ ಸಂದರ್ಭ ಬಂದರೆ ಯಾರ ವಿರುದ್ಧ ಬೇಕಾದರೂ ನಾನು ದನಿ ಎತ್ತೀನಿ ಅನ್ನುವಂಥ ಮಾತಿದ್ದಿಲ್ಲ ಮೇಡಮ್. ಇದು ಮಂಡ್ಯದ ಜನಗಳಿಗೆ ನೀವು ಮಾಡಿರುವಂಥ ಪ್ರಾಮಿಸ್ ಜ್ಞಾಪಕ ಇರಲಿ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಇದು ಸುಮಲತಾ ಅವ್ರ ಜೊತೆಗಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.